ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕೇರಳ ಸೇರಿ ದೇಶಾದ್ಯಂತ 200ಕ್ಕೂ ಅಧಿಕ ಕೊರೋನಾ ಕೇಸ್ಗಳು ಪತ್ತೆ. ಮಹಾಮಾರಿಗೆ ಬ್ರೇಕ್ ಹಾಕಲು ಕೇಂದ್ರದಿಂದ ಮಾರ್ಗಸೂಚಿ ಬಿಡುಗಡೆ. ಹಬ್ಬ ಜಾತ್ರೆಗಳ ಬಗ್ಗೆ ನಿಗಾ ವಹಿಸಿ ಚಿಕಿತ್ಸೆಗೆ ಬೇಕಾದ ಅಗತ್ಯ ಮೂಲಸೌಕರ್ಯ ಸಿದ್ಧಪಡಿಸಿಕೊಳ್ಳೋಕೆ ಸೂಚನೆ. ಕೇರಳದಲ್ಲಿ ಕೊರೋನಾ ಉಪತಳಿ JN.1 ಪತ್ತೆ ಬೆನ್ನಲ್ಲೇ ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್. ಇಂದು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಸಭೆ ಕರೆದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಕೋವಿಡ್ ನಿಯಂತ್ರಣ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ. ಕೇರಳದಲ್ಲಿ ಕೊರೋನಾ ಕಾಣಿಸಿಕೊಂಡ ಬೆನ್ನಲ್ಲೇ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ. ಮೈಸೂರು ಜಿಲ್ಲೆಯ HD ಕೋಟೆಯ ಬಾವಲಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ. ಚಿಕ್ಕಮಗಳೂರಿಗೆ ಕೇರಳದಿಂದ ಬರುವ ಪ್ರವಾಸಿಗರ ನಿರ್ಬಂಧಕ್ಕೆ ಸ್ಥಳೀಯರ ಆಗ್ರಹ. ಕೊರೋನಾ ಆತಂಕ ಎದುರಿಸಲು ಗದಗ ಆರೋಗ್ಯ ಇಲಾಖೆ ಹಾಗೂ ಜಿಮ್ಸ್ ಆಸ್ಪತ್ರೆ ಸನ್ನದ್ಧ. ನಿತ್ಯ 150ರಿಂದ 200 ಜನರಿಗೆ ಕೊರೋನಾ ಟೆಸ್ಟ್, ಜೊತೆಗೆ ಆಕ್ಸಿಜನ್ ಬೆಡ್ ವ್ಯವಸ್ಥೆ. ಪಾಸಿಟಿವ್ ಬಂದ್ರೆ ಚಿಕಿತ್ಸೆಗೆ ಅಂತ ಪ್ರತ್ಯೇಕ ವಾರ್ಡ್ಗಳು ಸಹ ಸಿದ್ಧ. ವಿಜಯಪುರದಲ್ಲೂ ಕೊರೋನಾ ಎದುರಿಸಲು ಜಿಲ್ಲಾಸ್ಪತ್ರೆಯಲ್ಲಿ ಸಿದ್ಧತೆ. ಅಗತ್ಯ ಆಕ್ಸಿಜನ್, ಔಷಧಿ, ಬೆಡ್ ವ್ಯವಸ್ಥೆ. ಕೇರಳದಲ್ಲಿ ಕೋವಿಡ್ ಪತ್ತೆ ಹಿನ್ನೆಲೆ ಶಬರಿಮಲೆಗೆ ತೆರಳುವ ಮಾಲಾಧಾರಿಗಳಿಗೆ ಮುಂಜಾಗ್ರತಾ ಕ್ರಮ ವಹಿಸುವಂತೆ ಸೂಚನೆ. 3 ದಿನಗಳ ಪ್ರವಾಸ ಹಿನ್ನೆಲೆ ದೆಹಲಿಯಲ್ಲಿ ಲ್ಯಾಂಡ್ ಆದ DCM. ಇಂದು 11 ಗಂಟೆಗೆ ಪ್ರಧಾನಿ ಮೋದಿ ಭೇಟಿಗೆ ಸಿದ್ದರಾಮಯ್ಯಗೆ ಅವಕಾಶ. ಬರ ಪರಿಹಾರ ಬಿಡುಗಡೆ ಹಾಗೂ ನರೇಗಾ ಮಾನವ ದಿನಗಳ ಹೆಚ್ಚಳಕ್ಕೆ ಸಿಎಂ ಬೇಡಿಕೆ. ದೆಹಲಿ ಭೇಟಿ ವೇಳೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲೂ ಸಿಎಂ ಭಾಗಿ. ಲೋಕಸಭಾ ಕ್ಷೇತ್ರವಾರು ಅಭ್ಯರ್ಥಿ ಅಂತಿಮಗೊಳಿಸೋಕೆ ಹೈಕಮಾಂಡ್ ಜೊತೆ ಚರ್ಚೆ. ನಿಗಮ ಹಾಗೂ ಮಂಡಳಿ ಪಟ್ಟಿ ಅಂತಿಮಕ್ಕಾಗಿ ಹೈಕಮಾಂಡ್ನ ಒಪ್ಪಿಗೆ ಕೇಳಲಿರುವ ಸಿಎಂ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ನಿರ್ಲಕ್ಷ್ಯ ಹಿನ್ನೆಲೆ ಸಿಎಂಗೆ ಮಾಜಿ ಸಿಎಂ ಬೊಮ್ಮಾಯಿ ಪತ್ರ. ಯಾವುದೇ ಹೊಸ ಯೋಜನೆ ಇಲ್ಲದೆ ಇರುವ ಕಾರ್ಯಕ್ರಮ ಘೋಷಿಸಲಾಗಿದೆ. ಉತ್ತರ ಕರ್ನಾಟಕ ಭಾಗದ ಬೇಡಿಕೆ ಈಡೇರಿಸುವ ಹಾಗೂ ಕೆಲ ಯೋಜನೆ ಪುನರ್ ಘೋಷಣೆಗೆ ಒತ್ತಾಯಿಸಿ ಪತ್ರ. ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಗೋವಿಂದ ಕಾರಜೋಳ ಪತ್ರಿಕಾಗೋಷ್ಠಿಗೆ ದಲಿತ ಮುಖಂಡರ ಅಡ್ಡಿ. ದಿಢೀರ ಮಧ್ಯ ಪ್ರವೇಶಿಸಿ ಬಿಜೆಪಿ ಅವಧಿಯಲ್ಲೂ ದಲಿತರಿಗೆ ಅನ್ಯಾಯವಾಗಿದೆ ಅಂತ ಆಕ್ರೋಶ. ಅಡ್ಡಿಪಡಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ. ಸಂಸತ್ನಲ್ಲಿ ಭದ್ರತಾ ವೈಫಲ್ಯ ಹಿನ್ನೆಲೆ ಮೈಸೂರಿನ ಆರೋಪಿ ಮನೋರಂಜನ್ ಮನೆಯಲ್ಲಿ ಪೊಲೀಸರ ಶೋಧ. ನಿನ್ನೆ ಬೆಳಗ್ಗೆ 11 ಗಂಟೆಗೆ ಬಂದಿದ್ದ ಪೊಲೀಸರಿಂದ ಸತತ 7 ಗಂಟೆ ತಲಾಶ್. ಮಹತ್ವದ ದಾಖಲೆ ಜೊತೆಗೆ ಮನೋರಂಜನ್ ರೂಮ್ನಲ್ಲಿದ್ದ ಪುಸ್ತಕ ಮತ್ತು ಕಡತಗಳು ವಶಕ್ಕೆ. ಬೆಂಗಳೂರಿನಲ್ಲಿ ತಡರಾತ್ರಿ ಹೊತ್ತಿ ಉರಿದ ಕಟ್ಟಡ. ಮಾರತ್ಹಳ್ಳಿ ಬ್ರಿಡ್ಜ್ ಸಮೀಪದ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡು 4 ಶಾಪ್ ಸುಟ್ಟು ಭಸ್ಮ. ಬೆಂಕಿ ಬಿದ್ದ ಕಟ್ಟಡದಲ್ಲಿ ಮಲಗಿದ್ದ 4 ಗ್ರೇಟ್ ಎಸ್ಕೇಪ್. ಪತ್ನಿ ಅಗಲಿಕೆಯಿಂದ ಹೊರಬರಲಾಗದೆ ಪತಿ ಆತ್ಮಹತ್ಯೆ. ಪತ್ನಿ ಸಮಾಧಿಗೆ ಪೂಜೆ ಮಾಡಿ ಸಮಾಧಿ ಎದುರೇ ಪತಿ ಗುರುಮೂರ್ತಿ ಮರಕ್ಕೆ ನೇಣು. ಚಿಕ್ಕಬಳ್ಳಾಪುರದ ತೀಮಾಕಲಪಳ್ಳಿ ಸ್ಮಶಾನದಲ್ಲಿ ಮನ ಕಲುಕುವ ಘಟನೆ. ಬೀದರ್ ಜಿಲ್ಲೆ ಹೊನ್ನಿಕೇರಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ. ಅರಣ್ಯ ಪ್ರದೇಶದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಡಂಗೂರ ಸಾರಿ ಅಲರ್ಟ್. ಬೆಳಗ್ಗೆ ಹಾಗೂ ಸಾಯಂಕಾಲ ಸಮಯದಲ್ಲಿ ಜನ ಅರಣ್ಯ ಪ್ರದೇಶಕ್ಕೆ ತೆರಳದಂತೆ ಸೂಚನೆ. ಮೈಸೂರು ಬೆಂಗಳೂರು ನಡುವಿನ ಡಕೋಟಾ ರಾಜಹಂಸ ಸಂಚಾರದ ಬಗ್ಗೆ ಪ್ರಯಾಣಿಕರ ಆಕ್ರೋಶ. ಬಸ್ ಒಳಭಾಗದ ಸೀಟ್ ಪಕ್ಕದಲ್ಲಿ ಫ್ಲೋರ್ ಬೋರ್ಡ್ ಓಪನ್. ಬಸ್ ಸಂಚರಿಸುವ ವೇಗಕ್ಕೆ ಕಿತ್ತು ಬರುವ ಸ್ಥಿತಿಯಲ್ಲಿದೆ ಅಂತ ಆಕ್ರೋಶ. ವಿಜಯಪುರ ಸಿದ್ದೇಶ್ವರ ಜಾತ್ರೆಯಲ್ಲಿ ಮತ್ತೆ ಧರ್ಮ ದಂಗಲ್. ಹಿಂದೂಯೇತರ ವ್ಯಾಪಾರಿಗಳಿಗೆ ಮಳಿಗೆ ಹಾಕಲು ಅವಕಾಶ ಕೊಡಬೇಡಿ. ಶ್ರೀರಾಮ ಸೇನೆಯಿಂದ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷ ಶಾಸಕ ಯತ್ನಾಳ್ಗೆ ಮನವಿ.
5,000 ಅಮೆರಿಕನ್ ವಜ್ರ 2 ಕೆಜಿ ಬೆಳ್ಳಿಯಲ್ಲಿ ಮೂಡಿದ ರಾಮ ಮಂದಿರ ಮಾದರಿ ನೆಕ್ಲೆಸ್. ಶ್ರೀರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಮತ್ತು ಮಾಯಾ ಜಿಂಕೆ ಮೂರ್ತಿಗಳ ಕೆತ್ತನೆ. ಗುಜರಾತ್ನ ಸೂರತ್ ವಜ್ರದ ವ್ಯಾಪಾರಿಯೊಬ್ಬರಿಂದ ನೆಕ್ಲೆಸ್ ತಯಾರಿ. ಎಡಬಿಡದೆ ಸುರಿತಾ ಇರೋ ಭಾರಿ ಮಳೆಗೆ ತಮಿಳುನಾಡಿನ ಜನಜೀವನ ಅಸ್ತವ್ಯಸ್ತ. ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿ ಕಟ್ಟಡ, ರಸ್ತೆಗಳು ಜಲಾವೃತ. ಹೆಲಿಕಾಪ್ಟರ್ ಬಳಸಿ ಮುಳುಗಿರುವ ಮನೆಗಳಿಂದ ಜನರ ರಕ್ಷಣಾ ಕಾರ್ಯಾಚರಣೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಇಡಿಯಿಂದ 2ನೇ ಬಾರಿ ಸಮನ್ಸ್. ಅಬಕಾರಿ ನೀತಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಮನ್ಸ್ ಜಾರಿ. ಡಿಸೆಂಬರ್ 21ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ. ಇಂದು ದುಬೈನಲ್ಲಿ ನಡೆಯಲಿದೆ ಐಪಿಎಲ್ 2024ರ ಹರಾಜು ಪ್ರಕ್ರಿಯೆ. 214 ಭಾರತೀಯ ಮತ್ತು 119 ವಿದೇಶಿ ಆಟಗಾರರ ಹರಾಜು. ಏಕದಿನ ವಿಶ್ವಕಪ್ನಲ್ಲಿ ಮಿಂಚಿರುವ ಪ್ರತಿಭೆಗಳಿಗೆ ಈ ಬಾರಿ ಭರ್ಜರಿ ಅವಕಾಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.